ಈ ದಿನದ ಶ್ರಾವಣ ಮಾಸದ ಒಂದು ಶುಭಾಶಯಗಳನ್ನು ಎಲ್ಲ ಶರಣೆಯರಿಗೂ ಮತ್ತು ಶರಣರಿಗೂ ತಿಳಿಸುತ್ತಾ, ದುಡುಕಿನಲ್ಲಿ ಅಹಂಕಾರದಲ್ಲಿ ಆಡಿದ ಕಠೋರ ಮಾತುಗಳಿಂದ ಉಂಟಾಗುವ ವ್ಯತಿರಿಕ್ತ ಪರಿಣಾಮಕ್ಕೆ ನಾವೇ ಜವಾಬ್ದಾರರು. ಸಾವಧಾನದಿಂದ ಆಡಿದ ನವಿರು ಮಾತು ಉತ್ತಮ ಫಲಗಳನ್ನು ನೀಡುತ್ತವೆ ಎಂಬ ಒಂದು ನಾಡ ನುಡಿಯನ್ನು ನೆನಪಿಸಿಕೊಳ್ಳುತ್ತಾ, ಎಲ್ಲ ಶರಣೆಯರಿಗೂ ಮತ್ತೊಮ್ಮೆ ಈ ದಿನದ ಶಿವಾನುಭವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಿಮ್ಮೆಲ್ಲರ ಅಪೇಕ್ಷೆಯಂತೆ ನಾಗರ ಪಂಚಮಿ ಹೇಗೆ ಆಚರಣೆಗೆ ಬಂತು, ನಾಗರ ಪಂಚಮಿಯನ್ನು ಆಚರಿಸಲಿಕ್ಕೆ ಕಾರಣವೇನು ಅಂತಕ್ಕಂಥ ವಿಷಯದ ಕುರಿತು ತಿಳಿಸಬೇಕು ಅನ್ನುವ ಆಕಾಂಕ್ಷೆಯಂತೆ ನಮ್ಮ ಜನಪದರು ನಮ್ಮ ಜನರು ಆಚರಿಸುವ ಅತ್ಯಂತ ಖುಷಿಯ ಹಬ್ಬಗಳಲ್ಲಿ ನಾಗರಾಧನೆ ಮೀಸಲಾದ ಈ ಹಬ್ಬವು ಒಂದು ಪ್ರಪಂಚದ ವಿವಿಧ ದೇಶಗಳಲ್ಲಿ ಸಂಸ್ಕೃತಿ ಪರಂಪರೆಗಳಲ್ಲಿ ನಾಗಪೂಜೆ ಇದೆ. ಪುರಾಣ, ಕಾವ್ಯ, ಮಹಾಕಾವ್ಯ ಮತ್ತು ಜನಪದ ನಾಗ ಮತ್ತು ಗರುಡನಿಗೆ ಸಂಬಂಧಿಸಿದ ಉಲ್ಲೇಖಗಳಿವೆ. ಹರಪ್ಪ ಮುಜೋರರು ಸಂಸ್ಕೃತಿಯಲ್ಲಿಯೂ ನಾಗಪೂಜೆ ಇದೆ. ಇದರ ಜೊತೆಗೆ ಬೇರೆ ಬೇರೆ ಧರ್ಮಗಳ ವಿಗ್ರಹಗಳಲ್ಲಿಯೂ ಕೂಡ ನಾಗದೇವತೆಗೆ ಸ್ಥಾನವಿದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಜನಮೇಜಯ ರಾಜನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೇ ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಎಲ್ಲ ಸರ್ಪಗಳು ನಾಶಕ್ಕಾಗಿ ಯಜ್ಞ ಆರಂಭಿಸಿದಾಗ ಆಸ್ತಿಕ ಋಷಿಯು ಆ ಯಜ್ಞ ನಿಲ್ಲಿಸಿ ಸರ್ಪ ಸಂತತಿಯ ನಾಶವನ್ನು ತಡೆದಿಟ್ಟಿದ್ದ ದಿನವೇ ಶ್ರಾವಣ ಶುದ್ಧ ಪಂಚಮಿ. ಅದೇ ನಾಗರ ಪಂಚಮಿ ಹಬ್ಬವಾಗಿ ಆಚರಣೆಗೆ ಬಂದಿರತಕ್ಕಂಥದ್ದು. ಈ ಉತ್ತರ ಕರ್ನಾಟಕದಲ್ಲಿ ಅಂದರೆ ನಮ್ಮ ಭಾಗದಲ್ಲಿ ಈ ಹಬ್ಬವನ್ನು ನಾವು 4 ದಿನ ಆಚರಣೆ ಮಾಡ್ತೀವಿ. ಶ್ರಾವಣ ಶುದ್ಧ ತೃತೀಯ ದಿನ ರೊಟ್ಟೆಯ ಪಂಚಮಿ, ಶ್ರಾವಣ ಶುದ್ಧ ಚತುರ್ಥಿಯ ದಿನವನ್ನು ನಾವು ನಾಗರ ಪಂಚಮಿ ಅಥವಾ ನಾಗಚೌತಿ ಎಂದು ಕರಿತೀವಿ. ಈ ದಿನ ನಾವು ಎಲ್ಲರೂ ಹಾಲು ಹಾಕ್ತೀವಿ. ಆಗ ನಾಗ ಪ್ರತಿಮೆಗಳಿಗೆ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ. ಹಂಗೆ ಈ ಹಾಲು ಹಾಕೋ ಸಂದರ್ಭದಲ್ಲಿ ಆಕಳ ಹಾಲನ್ನು ಕೊಬ್ಬರಿ ಬಟ್ಟಲಿನಲ್ಲಿ ಹಾಕುವಾಗ ಮತ್ತು ಇದಕ್ಕಿಂತ ಮುಂಚೆ ನಾವು ನಾಗರ ಪಂಚಮಿ ಇನ್ನೂ 10-12 ದಿನ ಮುಂದೈತಿ ಅನ್ನುವಾಗ ಗೋಧಿ ಸಸಿಯನ್ನು ಅಂದರೆ ಹೊಲದಿಂದ ತಂದಿರತಕ್ಕಂಥ ಮಣ್ಣನ್ನು ಶುದ್ಧಗೊಳಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಗೋಧಿ ಬೀಜವನ್ನು ಹಾಕಿ ಅಥವಾ ಗೋವಿನ ಜೋಳದ ಬೀಜವನ್ನು ಹಾಕಿ ಸಸಿ ಮಾಡಿರ್ತೀವಿ. ಆ ಸಸಿಯನ್ನು ಕೂಡ ಈ ದಿನ ನಾಗಪ್ಪನಿಗೆ ಸಮರ್ಪಿಸಿ ಹಾಲೆರೆಯುವಾಗ ಕೂಡ ಅವ್ವನ ಪಾಲು, ಅಪ್ಪನ ಪಾಲು, ಅಮ್ಮನ ಪಾಲು, ಅಣ್ಣನ ಪಾಲು, ಅಕ್ಕನ ಪಾಲು, ತಂಗಿಯ ಪಾಲು, ಹೀಗೆ ಸಂಬಂಧಗಳ ಸುರಿಮಳೆಯನ್ನೇ ಸುರಿಸುವ ಎಲ್ಲರ ಪಾಲನ್ನು ಹೇಳುತ್ತಾ ಈ ಸಂಕೇತದಲ್ಲಿ ಭಾವೈಕ್ಯತೆಯನ್ನು ವೈಶಿಷ್ಟ್ಯತೆಯನ್ನು ನಾವು ಕಾಣ್ತೀವಿ. ಹಾಲು ಹಾಕಿದ ನಂತರ ನಾವು ಮನೆಯಲ್ಲಿ ತಯಾರಿಸಿದ ಉಂಡೆ, ಎಳ್ಳುಂಡೆ, ಶೇಂಗಾ ಉಂಡೆ, ಕೊಬ್ಬರಿ ಉಂಡೆ, ಹಾಗೆ ನಾವು ಹಾಲು ಹಾಕಲಿಕ್ಕೆ ಎಳ್ಳು ಚುಗಡಿಯನ್ನು ಕೂಡ ಮನೆಯಲ್ಲಿ ತಾಯಂದಿರು ತಯಾರಿಸಿರ್ತಾರೆ. ಆಮೇಲೆ ತಂಬಿಟ್ಟು ಕೂಡ ತಯಾರಿಸಿರ್ತಾರೆ. ಹೀಗೆ ಈ ಸಂಭ್ರಮದ ಹಬ್ಬವನ್ನು ನಾವು ನಾಗಪ್ಪನಿನ ಹೆಸರಲ್ಲಿ ಒಂದು ಉತ್ಸಾಹದಿಂದ ಮತ್ತು ಇವತ್ತಿನ ದಿನ ನಾವು ಜೋಕಾಲಿಯನ್ನು ಕೂಡ ಆಡ್ತೀವಿ. ಯಾಕಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಜೋಕಾಲಿಯನ್ನು ಕಟ್ಟಿಕೊಡೋದಾಗಲಿ, ಆಮೇಲೆ ಹೊಲ ಗದ್ದೆಗಳಲ್ಲಿಯೂ ಕೂಡ ಗಿಡಕ್ಕೆ ಜೋಕಾಲಿ ಕಟ್ಟಿ ಜೋಕಾಲಿ ಹಬ್ಬವನ್ನು ಆಡುವಂಥ ಪರಿಕರ ಇದೆ. ಹೀಗೆ ಈ ಒಂದು ಸರ್ಪಗಳ ಒಂದು ರಕ್ಷಣೆಗೋಸ್ಕರ ಅನಾಸ್ತಿಕ ಋಷಿಯು ಜಯಶಾಲಿಯಾದ ದಿನ ನಾವು ಇದನ್ನು ನಾಗರ ಪಂಚಮಿ ಅಂತ ಕೂಡ ಕರಿತೀವಿ. ನಾಗರ ಪಂಚಮಿಗೆ ಗಂಡನ ಮನೆಗೆ ಹೋಗಿರ್ತಕ್ಕಂಥ ಎಲ್ಲ ಹೆಂಗಳೆಯರನ್ನು ಅಂದರೆ ಹೆಣ್ಣು ಮಕ್ಕಳನ್ನು ಕರೆತಂದು ಅವರಿಗೆ ಹಬ್ಬದ ಆಚರಣೆಯಲ್ಲಿ ಭಾಗವಹಿಸ್ಕೊಂಡು ಅಂದ್ರೆ ಅವತ್ತಿನ ದಿವಸ ನಾವು ಅತ್ಯಂತ ವಿಜೃಂಭಣೆಯಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ಈ ಒಂದು ಪಂಚಮಿಯ ವೈಶಿಷ್ಟ್ಯತೆ ಎಂದು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಶರಣೆಯರಿಗೂ ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳುತ್ತಾ, ಈ ಒಂದು ಶಿವಾನುಭವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈಗ ಮಕ್ಕಳಿಂದ ವಚನವನ್ನು ಕೇಳುವಂಥ ಸಮಯ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ.